ಶ್ರೀ ಗುರುಭ್ಯೋ ನಮಃ. ಸುಮಧ್ವಿಜಯದ ಪವಿತ್ರ ಗ್ರಂಥದ 14ನೇ ಸರ್ಗದಲ್ಲಿ ಶ್ರೀಮದಾಚಾರ್ಯರ ದಿನಚರ್ಯವನ್ನು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಮಳೆಗಾಲ ಮುಗಿದ ಮೇಲೆ ಸುಂದರವಾಗಿರ್ತಕ್ಕಂತಹ ಮೋಡಗಳು, ನಿರ್ಮಲವಾಗಿರ್ತಕ್ಕಂತಹ ಮೋಡಗಳು, ಆ ಸಮಯದಲ್ಲಿ ಮತ್ತೆ ಶ್ರೀಮದಾಚಾರ್ಯರು ಸಂಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ತನಕ ಚಾತುರ್ಮಾಸ್ಯವನ್ನು ಶ್ರೀಮದಾಚಾರ್ಯರು ವಿಷ್ಣುಮಂಗಲ ದೇವಾಲಯದಲ್ಲಿಯೇ ಹಿಂದಿನ ಸರ್ಗದಲ್ಲಿ ತಿಳಿಸಿದಂತೆ ಮಾಡಿದ್ದರು. ಈ ಮಳೆಗಾಲ ಮುಗಿದ ನಂತರ ಮತ್ತೆ ಸಂಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ಹಿಂದೆ ಹೇಳಿದ ಹಾಗೆ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಕೆಲವರು ಅಪಹರಣ ಮಾಡಿದ್ದರು. ಅದನ್ನು ಮತ್ತೆ ಶ್ರೀಮದಾಚಾರ್ಯರಿಗೆ ತಂದು ಒಪ್ಪಿಸಿದ್ದಾರೆ ರಾಜನ ಮೂಲಕವಾಗಿ. ಇದಾದ ಮೇಲೆ ಶ್ರೀಮದಾಚಾರ್ಯರ ಪಾದ ಸೇವೆಯನ್ನು ದೇವತೆಗಳೇನೆ ಪ್ರತಿನಿತ್ಯದಲ್ಲಿಯೂ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರಲ್ಲಿ. ಉಪಚರತಿ ನಿತಾಂತಂ ಹಂತ ಪೌರಂದರಿ ಧೂಹು ದಿಶದಸಿ ಭಜತೋಯಂ ದುರ್ಲಭ ದಬ್ರಭಾಗ್ಯೈಹಿ ದಿಶತು ಸಪರಮಾನಂದಾಗ್ರ ತೀರ್ಥಾಂಗ್ರಿ ರೇಣು ಧರಣಿಧರ ಸುಖಂತೆ ಸಂತತಂ ಸ್ವಾಂತರೇತಿ ಅಂತೇಳಿ ನರಸಿಂಹರಾಜ ಶ್ರೀಮದಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದಾಗ ಯಾರು ಆಶೀರ್ವಾದ ಮಾಡಿದರು ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಶೀರ್ವಾದ ಮಾಡಿದರಂತೆ. ನಮಸ್ಕಾರ ಮಾಡಿದ್ದು ನರಸಿಂಹರಾಜ, ಆಶೀರ್ವಾದ ಮಾಡಬೇಕಾದದ್ದು ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು ಮಾಡಬೇಕಾಗಿತ್ತು. ಆದರೆ ಮಧ್ವಾಚಾರ್ಯರ ಬದಲಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಶೀರ್ವಾದ ಮಾಡಿದರಂತೆ. ಏನಂತ ಆಶೀರ್ವಾದ ಮಾಡಿದರು? ಯಾವ ಶ್ರೀಮದಾಚಾರ್ಯರ ಪಾದಧೂಳಿಯನ್ನು ಬ್ರಹ್ಮಾದಿ ದೇವತೆ, ಗರುಡಶೇಷ ರುದ್ರೇಂದ್ರಾದಿ ಎಲ್ಲ ದೇವತೆಗಳು ಕೂಡ ಧೂಳಿಯನ್ನು ತಲೆ ಮೇಲೆ ಹಾಕಿಕೊಂಡು ಆನಂದದಿಂದ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಪವಿತ್ರರಾಗ್ತಾರೋ ಅಂತಹ ಶ್ರೀಮದಾಚಾರ್ಯರ ಪಾದ ಧೂಳಿ ನಿನ್ನನ್ನು ರಕ್ಷಣೆ ಮಾಡಲಿ ಅಂತ ನರಸಿಂಹರಾಜನಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಶೀರ್ವಾದವನ್ನು ಮಾಡಿದ್ದಾರೆ. ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಶ್ರೀಮದಾಚಾರ್ಯರ ಮಹಿಮೆ ಅವರಿಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಇನ್ನೂ ಶ್ರೀಮದಾಚಾರ್ಯರನ್ನು ಭೇಟಿಯಾಗಿಲ್ಲ, ಶ್ರೀಮದಾಚಾರ್ಯರ ಜೋಡಿ ಚರ್ಚೆಯನ್ನು ಕೂಡ ಮಾಡಲಿಲ್ಲ, ಆದರೂ ಕೂಡ ಇವರಿಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಅನತಿಪರಿಚಿತಸ್ಯಾಪ್ಯಸ್ಯ ಸೋಯಂ ಕವೀಂದ್ರೋ ಗುಣರಸಮತಿಗೂಢಂ ಜ್ಞಾತವಾನ್ ನಿತ್ಯಚಿತ್ರಂ ಮಧು ಮಧು ಕರರಾಜೋ ನಿಷ್ಪತನ್ ಪೌಷ್ಪಮಾಪ್ತುಂ ನನು ಪರಿಚಯಹೀನಃ ಕಾನನೇಪಿ ಪ್ರಭು ಸ್ಯಾತ್ ಅಂತ ಹೇಳಿದ ಹಾಗೆ, ಹೇಗೆ ಮತ್ತೆ ಮಧು ಅಂದರೆ ಜೇನುತುಪ್ಪವನ್ನು ಸಂಗ್ರಹ ಮಾಡ್ತಕ್ಕಂಥ ಏನು ಜೇನು ಹುಳ ಇದೆ, ಅದಕ್ಕೆ ಯಾವ ಹೂವು ಎಲ್ಲಿದೆ, ಯಾವ ವನದಲ್ಲಿ ಎಲ್ಲಿ ಹೂವಿದೆ, ಯಾವ ಹೂವಿನಲ್ಲಿ ಯಾವ ರಸ ಇದೆ ಅಂತ ಯಾರೂ ಪರಿಚಯ ಮಾಡಿಸಿಕೊಡೋದು ಬೇಕಾಗಿಲ್ಲ. ಎಲ್ಲ ಸುಂದರವಾಗಿರತಕ್ಕಂತಹ ಮಕರಂದದಿಂದ ಕೂಡಿದ ಹೂವುಗಳ ಪರಿಚಯ ಎಲ್ಲ ಜೇನುಹುಳಕ್ಕೆ ಇದ್ದೇ ಇರುತ್ತೆ. ಅದು ಹೇಗೆ ಹುಡುಕಿಕೊಂಡು ಹೋಗಿ ತಾನೇ ರಸವನ್ನು ಸಂಗ್ರಹ ಮಾಡುತ್ತೋ ಹಾಗೆ ಮಧ್ವಾಚಾರ್ಯರೆಂಬ ಕಮಲ, ಆ ಕಮಲದಲ್ಲಿ ಮಕರಂದ, ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ ಹಾಗೂ ಸರ್ವಮೂಲ ಗ್ರಂಥಗಳು, ವೇದಗಳು, ಎಲ್ಲ ಉಪನಿಷತ್ತುಗಳು, ಸಮಸ್ತ ಶಾಸ್ತ್ರಗಳ ಜ್ಞಾನವೆಂಬ ಮಕರಂದ ಅವರಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ಶ್ರೀಮದಾಚಾರ್ಯರ ಆ ಮುಖದಲ್ಲಿರ್ತಕ್ಕಂತಹ, ಅವರ ದೇಹದಲ್ಲಿರ್ತಕ್ಕಂತಹ ಹೂವಿನಂತೆ ಇರ್ತಕ್ಕಂತಹ ಅವರ ದೇಹ, ಅದರಲ್ಲಿರುವ ಮಕರಂದವನ್ನು ಮೊದಲೇ ಅವರು ಗ್ರಹಣ ಮಾಡಿಬಿಟ್ಟಿದ್ದರು. ಅವರ ತಮ್ಮಂದಿರು ಶಂಕರಾಚಾರ್ಯರು ಅವರ ಮುಖಾಂತರ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿದ್ದರು. ಅವರು ನೋಡಿದ್ದರು ಶ್ರೀಮದಾಚಾರ್ಯರ ಗ್ರಂಥಗಳನ್ನು, ಅವೆಲ್ಲ ನೋಡಿ ಅತ್ಯಂತ ಸಂತೋಷವನ್ನು ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಶ್ರೀಮದಾಚಾರ್ಯರು ಪ್ರಾತಃ ಕಾಲದಲ್ಲಿ, ಉಷಃಕಾಲದಲ್ಲಿಯೇ 4:45 ಎದ್ದು ವಿಶೇಷವಾಗಿ ಭಗವಂತನನ್ನು ಧ್ಯಾನ ಮಾಡಿ ಆ ನಂತರದಲ್ಲಿ ಸ್ನಾನಕ್ಕೆ ಹೋಗ್ತಾ ಇದ್ದರು. ಕೆಲವು ಜನ ಶಿಷ್ಯರು, ಶ್ರೀಮದಾಚಾರ್ಯ ಶಿಷ್ಯರು ಹೇಗಿದ್ದರು ಅಂತಂದರೆ, ಮೊದಲೇ ಅವರು ಎದ್ದು ಶ್ರೀಮದಾಚಾರ್ಯಕ್ಕಿಂತ ಅವರಿಗೆ ಸೇವಾ ಮಾಡಿ ಅವರು ಮಲಗಿದ ನಂತರ ಮಲಗ್ತಾ ಇದ್ದರು. ಶ್ರೀಮದಾಚಾರ್ಯ ಹೇಳೋಕ್ಕಿಂತ ಮೊದಲೇ ಎದ್ದು ಶ್ರೀಮದಾಚಾರ್ಯ ಸ್ನಾನಕ್ಕೆಲ್ಲ ಅನುಕೂಲವನ್ನು ಮಾಡಿಕೊಡ್ತಾಯಿದ್ರು ಅಂಥೇಳಿ ಹೇಳ್ತಾ, ಶ್ರೀಮದಾಚಾರ್ಯ ಪೂಜೆ ಎಲ್ಲ ಮುಗಿದ ಮೇಲೆ ಪಾಠವನ್ನು ಶುರು ಮಾಡಬೇಕಂತೆ. ಆ ಪಾಠವನ್ನು ಶುರು ಮಾಡಿದಾಗ ವಿಶೇಷವಾಗಿ ಕೆಲವು ಜನ ಬೇಗ ಬಂದು ಕೂಡ್ತಾಯಿದ್ರು ಪುಸ್ತಕ ಹಿಡ್ಕೊಂಡು, ಇನ್ನು ಕೆಲವು ಜನ ಅವಸರ ಪೂಜೆಗೆ ಕೆಲಸವನ್ನು ಮುಗಿಸಿ ಮತ್ತು ಓಡೋಡಿ ಬಂದು ನಂತರದಲ್ಲಿ ಕುಳಿತುಕೊಂಡು ಇನ್ನೊಬ್ಬರ ಪುಸ್ತಕವನ್ನು ನೋಡಿ ಯಾವ ಮತ್ತು ಪುಟವನ್ನು ಹಿಡಿದಿದ್ದಾರೆ ಅಂತಂಬುದನ್ನು ನೋಡಿ
ಕೆಲವು ಜನ ಪಾಠಕ್ಕೆ ಸಿದ್ಧ ಮಾಡಿಕೊಳ್ತಿದ್ರು. ಅಂತೂ ವಿಶೇಷವಾಗಿ ಎಲ್ಲರೂ ಕೂಡ ಶ್ರೀಮದಾಚಾರ್ಯ ಪಾಠವನ್ನು ಮುಗಿಸ್ತಾ ಇದ್ರು. ಪಾಠ ಎಲ್ಲ ಮುಗಿದ ಮೇಲೆ ಶ್ರೀಮದಾಚಾರ್ಯರು ಕೆಲವೊಮ್ಮೆ ಪಾಠ ಹೇಳಬೇಕಾದಾಗ ಮತ್ತು ಕತ್ತಲು ದೀಪ ಆರಿ ಹೋಗಿಬಿಡ್ತು. ಆವಾಗ ಶ್ರೀಮದಾಚಾರ್ಯರು ತಮ್ಮ ಅದ್ಭುತವಾಗಿರ್ತಕ್ಕಂತಹ ಆ ದೇಹದ ಬೆಳಕಿನಿಂದಲೇ ಸುಂದರವಾಗಿರ್ತಕ್ಕಂತಹ ಪ್ರಕಾಶವನ್ನು ಬೀರಿ ಪಾಠವನ್ನು ಎಲ್ಲರಿಗೂ ಹೇಳಿದ್ದಾರೆ ಎಂಬ ವಿಚಾರವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇದಾದಮೇಲೆ ಮುಂದೆ ಶ್ರೀಮದಾಚಾರ್ಯರ ಸೇವೆಯನ್ನು ಎಲ್ಲ ಶಿಷ್ಯರು ಕೂಡ ಪ್ರತಿನಿತ್ಯ ಮಾಡ್ತಾ ಸಕಾಲಕ್ಕೆ ಊಟವನ್ನು ಕೂಡ ಮಾಡ್ತಾ ಇದ್ರಂತೆ. ಊಟ ಮಾಡಬೇಕಾದಾಗ ಭಾರತೀಯ ರಮಣ ಮುಖ್ಯ ಸ್ಥಾನಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಅಂಥೇಳಿ ಪರಮತ ಪರಮಾನ್ನಂ ಪ್ರಾಪ್ತಮೇವ ಪ್ರಯಾಸಂ ಪ್ರಭುರಿಯ ಬುಭುಜೇಸು ವೇದವಾದ ಪ್ರವೀಣ. ಎಲ್ಲರೂ ಕೂಡ ವೇದಗಳನ್ನು ಅಧ್ಯಯನ ಮಾಡಿದ ಪಂಡಿತರು ಶ್ರೀಮದಾಚಾರ್ಯ ಜೊತೆ ಗೋವಿಂದ ಅಂತೇಳಿ ದೇವರ ಸ್ಮರಣೆ ಮಾಡ್ತಾ ಊಟವನ್ನು ಮಾಡಿದ್ದಾರಂತೆ. ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು ಅಂತೇಳಿ ಊಟವನ್ನು ಮಾಡಿದ್ದಾರೆ. ಎಲ್ಲ ಥರದ ಹೂವುಗಳಿಂದ ಶ್ರೀಮದಾಚಾರ್ಯ ಪೂಜೆಯನ್ನು ಮಾಡಿ ಮನಸ್ಸಿನ ಅಷ್ಟಭಾವ ಪುಷ್ಪಗಳು ಅದನ್ನು ಕೂಡ ಶ್ರೀಮದಾಚಾರ್ಯರು ಅರ್ಪಣೆ ಮಾಡಿದ್ದಾರೆ ಅಂತ ತಿಳಿಸಿಕೊಂಡಿದ್ದಾರೆ. ಇದಾದ ಮೇಲೆ ಗಂಗಾದಿ ತೀರ್ಥಗಳಲ್ಲಿ 12 ವರ್ಷ ಸೇವೆ ಮಾಡಿದರೋ ಎಷ್ಟು ಪುಣ್ಯ ಬರಬೇಕೋ ಆ ಎಲ್ಲ ಪುಣ್ಯವೂ ಕೂಡ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನು ಸ್ವೀಕಾರ ಮಾಡುವುದರಿಂದ ಆ ಪುಣ್ಯ ಬರ್ತಾ ಇದೆ ಅಂತೇಳಿ ಅಂಥ ತೀರ್ಥವನ್ನು ಶ್ರೀಮದಾಚಾರ್ಯ ಎಲ್ಲ ಶಿಷ್ಯರಿಗೆ ಕೊಟ್ಟು ಊಟಕ್ಕೆ ಕೂಡಿಸಿದ್ದಾರೆ. ತಾವೂ ಕೂಡ ಮತ್ತೆ ಊಟವನ್ನು ಮಾಡಿದ್ದಾರೆ ಎಂಬ ವಿಚಾರವನ್ನು ತಿಳಿಸಿ, ಇದಾದ ಮೇಲೆ ಶ್ರೀಮದಾಚಾರ್ಯರ ಸೇವೆಯನ್ನು ಎಲ್ಲರೂ ಕೂಡ ಮಾಡುವುದನ್ನು ವರ್ಣನೆ ಮಾಡಿ, ಹೇಗೆ ಸೂರ್ಯ ಬಂದರೆ ಕತ್ತಲು ಕಳೆಯಬೇಕೋ, ಚಂದ್ರ ಬಂದರೆ ರಾತ್ರಿ ಬೆಳದಿಂಗಳು ಮೂಡಬೇಕೋ, ಹಾಗೆ ಶ್ರೀಮದಾಚಾರ್ಯ ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ಕಡೆಯೂ ಕೂಡ ಪ್ರಕಾಶ ಹಾಗೂ ಬೆಳದಿಂಗಳು ಬೀರಿ ಅವರ ಉಪದೇಶವೆಂಬ ಜ್ಞಾನ, ಆ ಉಪದೇಶವೆಂಬ ತತ್ವವೆಂಬ ಸೂರ್ಯದಿಂದಲೂ ಕೂಡ ಎಲ್ಲ ಜೀವರಾಶಿಗಳ ಎಲ್ಲ ಭಕ್ತರ ಅಜ್ಞಾನವೆಂಬ ಕತ್ತಲೆಯೂ ಕೂಡ ಕಳೆದು ಹೋಗಿದೆ ಎಂಬ ವಿಚಾರವನ್ನು ವಿಸ್ತಾರವಾಗಿ ತಿಳಿಸಿ, ಸೂರ್ಯ ತನ್ನ ಕಿರಣಗಳಿಂದ ಬೆಳಗಿದರೆ ಶ್ರೀಮದಾಚಾರ್ಯರು ಆ ಸೂರ್ಯನಿಗಿಂತ ಹೆಚ್ಚು ಪ್ರಕಾಶವನ್ನು ತಮ್ಮ ಜ್ಞಾನದಿಂದ ಎಲ್ಲರಿಗೂ ಕೂಡ ಮತ್ತೆ ತಂದುಕೊಟ್ಟಿದ್ದಾರೆ ಎಂಬ ವಿಚಾರವನ್ನು ತಿಳಿಸಿಕೊಟ್ಟು ಈ 14ನೇ ಸರ್ಗವನ್ನು ಮುಗಿಸ್ತಾ ಇದ್ದ ನಾರಾಯಣ ಪಂಡಿತಾಚಾರ್ಯ ಶ್ರೀಕೃಷ್ಣ ಅರ್ಪಣಮಸ್ತು.